to Sri to from SMMB to Kalburgi Vande Bharat Express will depart on platform number 1 at 14 hours 40 minutes. Hello guys, Shubhodaya and welcome back to my YouTube channel Vinay Sminia. After so many days, yes, ತುಂಬ ದಿನ ಆಯಿತು ಯಾವುದೂ ಲಾಗ್ ಮಾಡಿದ್ದಿಲ್ಲ. ಬಟ್ ಇವಾಗ ಚಾನ್ಸ್ ಸಿಕ್ಕಿದೆ. ತಮ್ಮನೇಲೆಲ್ಲ ಗೊತ್ತಾಗಿದೆ, ಫುಲ್ ಡೀಟೇಲಾಗಿ ಹಾಕಿದ್ದೀನಿ. ಅಟ್ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಓನ್ಲಿ ಸೆಂಟ್ರಲೈಸ್ಡ್ AC ಟರ್ಮಿನಲ್ ನಮ್ಮ SMET ಒಳಗೆ. ಸೊ ಇಲ್ಲಿಂದ ನಂದು ಇವಾಗ ಜರ್ನಿ ಇದೆ. ಎಲ್ಲಿಗಪ್ಪ ಅಂತಂದರೆ ಮಂತ್ರಾಲಯಕ್ಕೆ. ನಮ್ಮ ಟ್ರೈನ್ ಬಂದ್ಬಿಟ್ಟು 2:40ಗೆ ಡಿಪಾರ್ಚರ್ ಟೈಮ್ ಇದೆ. ಆ್ಯಂಡ್ ಇನ್ನೊಂದೇನೋ ಹೇಳಬೇಕು, ಅವಾಗಲೇ ಹೇಳಿದೆ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಓನ್ಲಿ ಸೆಂಟ್ರಲೈಸ್ಡ್ AC ಟರ್ಮಿನಲ್ ಅಂತ ಹೇಳಿ. ಸೊ ಅದ್ರದ್ದೊಂದು ಲುಕ್ ಇದೆ, ನೋಡ್ಕೊಂಬನ್ನಿ. ಅಂಡ್ ಇವತ್ತು ನನ್ನನ್ನು ಬೀಳ್ಕೊಡೋದಕ್ಕೆ ಬಂದಿದ್ದಾನೆ ನನ್ನ ಗೆಳೆಯ. ಬಾಯ್. ಹಾಯ್ ಹಾಯ್ ಹಾಯ್. ಓ ಗೆಳೆಯ, ಜೀವಂತ ಗೆಳೆಯ. ನಮ್ಮ ಹುಡುಗ ಟ್ರೈನ್ ವಿಡಿಯೋಸ್ ಮಾಡ್ತಿದ್ದಾನೆ, ಸಪೋರ್ಟ್ ಮಾಡಿ ಮತ್ತೆಲ್ಲ ಶೇರ್ ಮಾಡಿ. ಓಕೆ, ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿಂದನೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ಹಂಗಾಗಿ ನಾನು ಫಸ್ಟ್ ಟೈಮು ಒಂದು ಟ್ರೈನ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಕೆಲಸ ಬಿಟ್ಬಿಟ್ಟು ಬಂದಿದ್ದಾನೆ. ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಗೈಸ್. ನಮ್ಮ ಟ್ರೈನ್ ಈಗ ಅರೈವಲ್ ಆಯ್ತು ನೋಡಿ, SMET ಕಲಬುರ್ಗಿ. 2:27ಕ್ಕೆ ಬಂದಿದ್ದಾನೆ ಗೈಸ್. ಇನ್ನೂ 15 ನಿಮಿಷ ಟೈಮ್ ಇದೆ ಡಿಪಾರ್ಟ್ ಆಗೋದಕ್ಕೆ. ಓಕೆ ಬಾಯ್. ಟ್ಯಾಂಕ್ ಹೆಚ್ಚಿನ ಟ್ಯಾಂಕ್ ಅಪ್ಪಿ ಬಲೆ 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 ಬಲೆ. ಗೈಸ್ ನಮ್ಮ ಟ್ರೈನ್ ಡಿಪಾರ್ಚರ್ ಟೈಮ್ ಬಂದ್ಬಿಟ್ಟು 2:40. ಸೊ ಎಕ್ಸಾಕ್ಟ್ಲಿ 1 ನಿಮಿಷ ಇದೆ. ಎಂಟು ನಿಮಿಷ ಡಿಲೇ ಆದ್ಮೇಲೆ ಹೊರಟಿದ್ದೀವಿ ನಾವು ನಮ್ಮ SMVT ಇಂದ. ಫಸ್ಟ್ ಸ್ಟೇಷನಲ್ಲೇ ಡಿಲೇ ಆಗಿದೆ, ನೋಡೋಣ ಮುಂದೆ. ಗೈಸ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಎಸ್ಪೆಷಲಿ ಟ್ರೈನ್ ಲಾಗ್ಗೆ. ಸೊ ಒಂದೇ ಭಾರತ್ ಅಂದ ತಕ್ಷಣ ಅದೇನೋ ಒಂದು ಎಮೋಷನ್ನು ಕೆಲವ್ರಿಗೆ. ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ, ಲೈಕ್ ನಮ್ಮ ಬೆಂಗಳೂರು ದಾವಣಗೆರೆ ಹೋಗಿದ್ದೀನಿ ಆ್ಯಂಡ್ ಮೈಸೂರು ಚೆನ್ನೈ ಹೋಗಿದ್ದೀನಿ. ಸೊ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ SMVT ಟು ಕಲಬುರ್ಗಿ ಒಂದೇ ಭಾರತ್ಗೆ. Sir, I have one doubt, sir. See, 2 colors is there in Vande Bharat, orange and white. Is there any difference? Sir, 2 different rakes, sir. One rake go Bangalore. Speaking Hindi. Yeah. हमारा वंदे भारत का ಗೈಸ್ ಜಸ್ಟ್ ನಾನು ಕೇಳಿದೆ, 2 ಕಲರ್ ಟ್ರೈನ್ಸ್ ಇದೆ ಒಂದೇ ಭಾರತಲ್ಲಿ. ಒಂದು ನಾವು ಹೋಗ್ತಾ ಇರೋದು, ಇನ್ನೊಂದು ಬಂದ್ಬಿಟ್ಟು ಆರೆಂಜ್ ಕಲರು. ಎರಡಕ್ಕೇನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಕೇಳಿದೆ. ಅವ್ರು ಹೇಳಿದ್ದು ಒಳಗಡೆ ಇಂಟೀರಿಯರ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆಯಂತೆ, ಲೈಕ್ ಸೀಟ್ ಕುಷನಿಂಗ್ ಆಗಿರ್ಬೋದು ಆ್ಯಂಡ್ ಫ್ಲೋರ್ಗೆ ಹಾಕೋ ಮ್ಯಾಟಲ್ಲಿ ಸ್ವಲ್ಪ ಡಿಸೈನ್ಸ್ ಇರುತ್ತೆ. ಅದು ಬಿಟ್ಬಿಟ್ಟು ಈ ಸ್ಪೀಡ್ ಲಿಮಿಟು ಎಲ್ಲ ಕಾಮನ್ನೇ ಅಂತೆ ಎರಡಕ್ಕೂ. ಆ್ಯಂಡ್ ಇವಾಗ ನಾವು ಹೋಗೋ ರೂಟಲ್ಲಿ ಕೂಡ 2 ಟ್ರೈನ್ಸ್ ಟ್ರಾವೆಲ್ ಮಾಡುತ್ತೆ. ಸೊ ಮೈಂಟೆನೆನ್ಸ್ ಇಶ್ಯೂ ಇದ್ದಾಗ ಆಲ್ಟರ್ನೇಟಿವ್ ಆಗಿ ಓಡಿಸ್ತೇವೆ ಬೋತ್ ಈ ಟ್ರೈನ್ಸ್ನ. ಎಕ್ಸೆಪ್ಟ್ ಥರ್ಸ್ಡೇ ಈ ಟ್ರೈನು ಎಲ್ಲ ಡೇಸಲ್ಲೂ ಇರುತ್ತೆ. ಸೊ ಥರ್ಸ್ಡೇ ಒಂದಿನ ಇರಲ್ಲ ಗೈಸ್ ಇದು. ಗೈಸ್ SMET ಕಲಬುರ್ಗಿ ಒಂದೇ ಭಾರತ್ ಇವಾಗ ಬಂದಿದೆ ಯಲಹಂಕ ಜಂಕ್ಷನ್ಗೆ. ಗೈಸ್ ಜಸ್ಟ್ ಡಿಪಾರ್ಟ್ ಆದ್ವಿ ಯಲಹಂಕ ಜಂಕ್ಷನಿಂದ. ಸೊ ನೆಕ್ಸ್ಟ್ ಹೋಗ್ತೀವಿ ಅನಂತಪುರ್ಗೆ. ಟೈಮಿಂಗ್ಸ್ ಇದೆ 6 o'clock. ಸೊ ಖಂಡಿತ ಬೇಗನೆ ಹೋಗ್ತೀವಿ. ಅದು ನೆಕ್ಸ್ಟ್ ಗುಂತ್ಕಲ್ ಇದೆ, ಅದು ನೆಕ್ಸ್ಟ್ ಮಂತ್ರಾಲಯ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗ್ತಾ ಇದೆ. भाई क्या क्या मिलेगा स्नैक्स? पॉपकॉर्न मिलेगा, नमकीन मिलेगा, टी मिलेगा, कचौड़ी मिलेगा. ओके.
ಸೊ ಇದೆಲ್ಲ ಫ್ರೀಸರ್ ಗೈಸ್, ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ, ಬಿಸಿ ಬಿಸಿ ಫುಡ್ನ ಪ್ರೊವೈಡ್ ಮಾಡೋದಕ್ಕೆ. ಒಂದು ಸಿಚುವೇಶನ್ ಹೇಳ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ಕಂಡೀಷನ್ ಹೇಗಿದೆ ಅಟ್ ಪ್ರೆಸೆಂಟ್ ಅಂತ ಹೇಳಿ. ಸೊ ನನ್ನ ಸೀಟ್ ಬಂದ್ಬಿಟ್ಟು 76, 75 and 76 2 ಸೀಟ್ಸ್ ಅಷ್ಟೇ ಇರೋದು. ಸೊ ನನ್ನ ಪಕ್ಕ ಬಂದ್ಬಿಟ್ಟು 75 ಲೇಡೀಸ್ ಕೂತಿದ್ದಾರೆ. ಸೊ ನನಗಂತೂ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಮಾತಾಡೋದಕ್ಕೆ. ಪದೇ ಪದೇ ಎದ್ಬಿಟ್ಟು ಬಂದು ಮಾತಾಡ್ಬಿಟ್ಟು ಮತ್ತೆ ಹೋಗಿ ಕುತ್ಕೊತೀನಿ, ಹಂಗಿದೆ ಸಿಚುವೇಶನು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಗೈಸ್ ಈವ್ನಿಂಗ್ ಸ್ನ್ಯಾಕ್ಸ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಕ್ಯಾರಮಲ್ ಪಾಪ್ಕಾರ್ನು, ಸ್ವೀಟ್ ಪಾಪ್ಕಾರ್ನು, ತಿನ್ನೋದಕ್ಕೆ ಮಸ್ತ್ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಮಸಾಲ ಚಾ ಇದೆ. ನೆಕ್ಸ್ಟ್ ಹಾಟ್ ವಾಟರ್ ಕೊಡ್ತೇವೆ, ಅದಕ್ಕೆ ಹಾಕ್ಕೊಂಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋದು. ಆ್ಯಂಡ್ ದೆನ್ ಆಲೂ ಬುಜ್ಜಿ ಇದೆ ನಮ್ಮ A to Bದು. ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ಕೊಟ್ಟಿದ್ದಾರೆ, ಮೊದಲ ಡೈರಿದು ಮಸಾಲ ಚಾಚ್. ಬನ್ನಿ ಟೇಸ್ಟ್ ಮಾಡೋಣ ಇದನ್ನು ಕೂಡ. ಆ್ಯಂಡ್ ದೆನ್ ಒಂದು ಟೊಮೆಟೊ ಸಾಸ್ ಕೊಟ್ಟಿದ್ದಾರೆ, ಇದು ಸಮೋಸಾಗೆ ಹಾಕ್ಕೊಂಡು ತಿನ್ನೋದಕ್ಕೆ. ಇದು ಬಂದ್ಬಿಟ್ಟು ಆಲೂ ಸಮೋಸ. ಬನ್ನಿ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಸಮೋಸ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಗೈಸ್, ಫುಲ್ ಸಪ್ಪೆ ಸಪ್ಪೆ ಇತ್ತು, ಹಂಗಾಗಿ ಸಾಸ್ ಹಾಕ್ಕೊಂಡು ತಿಂದೆ. ಈಗ ಹಾಟ್ ವಾಟರ್ ಬಂದಿದೆ, ಮಸಾಲ ಚಾಯ್ ಮಿಕ್ಸ್ ಇತ್ತಲ್ಲ ಅದು ಹಾಕ್ಕೊಂಬಿಟ್ಟು ಕುಡಿಯೋಣ ಬನ್ನಿ. ಕಡ್ಡಿ ಎಲ್ಲ ಇತ್ತು, ಈ ಕಡ್ಡಿ ಹಾಕ್ಬಿಟ್ಟು ಅಲ್ಲಾಡಿಸ್ಬೇಕು ಈ ಸರ್. ಎಸ್, ಕಂಪ್ಲೀಟ್ ಡಿಸಾಲ್ವ್ ಆದಮೇಲೆ ಕುಡಿದು ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ. ಚೆನ್ನಾಗಿದೆಯಾ 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 ತುಂಬಾ ಚೆನ್ನಾಗಿದೆ ಟೀ ಅಂತೂ. ನಾವು ಎಂಟ್ರಾದ್ವಿ ಪೆನುಕೊಂಡ ಜಂಕ್ಷನ್ಗೆ. ಸೊ ಇಲ್ಲೇನು ಸ್ಟಾಪ್ ಇಲ್ಲ, ಡ್ಯೂ ಟು ಸಮ್ ಮೇಂಟೆನೆನ್ಸ್ ಇಶ್ಯೂ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. ಗೈಸ್ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದು. ಸೊ ನಿಮಗೆ ಪೆನುಕೊಂಡ ಆದಮೇಲೆ ಜಸ್ಟ್ ಒಂದು 5 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಮಸ್ತಿದೆ ಕಂಪ್ನಿ ಅಂತೂ, ತುಂಬ ದೊಡ್ಡದಿದೆ. ಬನ್ನಿ ನಾನು ಸೀಟ್ ತೋರಿಸ್ತೀನಿ. ಸೊ 75, 76 ಬ್ಯಾಕ್ ಸೈಡು 2 ಸೀಟ್ಸ್ ಅಷ್ಟೇ ಗೈಸ್. ನೋಡಿ ಪಕ್ಕದಲ್ಲಿ ಲೇಡೀಸ್ ಕೂತಿದ್ದಾವೆ, ಸ್ಟಡಿ ಮಾಡ್ತಿದ್ದಾವೆ, ಹಂಗಾಗಿ ನಾನೇನು ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ರೈಟ್ ನಾವು ನಿಮಗೆ ಹೇಗೆ ಅನ್ನಿಸ್ತಿದೆ ಗೈಸ್ ನನ್ನ ಈ ಸಿಚುವೇಶನ್? ಒಂದು ಕಡೆ ಲೈಕ್ ನನಗೆ ಕಂಫರ್ಟ್ ಅನ್ಸಲ್ಲ ಅಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡೋದಕ್ಕೆ, ಬಿಕಾಸ್ ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ, ನನಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಗೈಸು ಪೆನುಕೊಂಡ ಆದಮೇಲೆ ಪ್ರತಿ ಸ್ಟೇಷನಲ್ಲೂ ಸ್ಟಾಪ್ ಮಾಡ್ತಿದ್ದಾನೆ. ಐ ಡೋಂಟ್ ನೋ, ಮೇಂಟೆನೆನ್ಸ್ ಇಶ್ಯೂ ಇರ್ಬೋದು ಟ್ರೈನ್ದು, ಅಥವಾ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಿರ್ಬೋದು. ಬಟ್ ನನಗಂತೂ ಒಂದೇ ಭಾರತ್ ಅಂತ ಫೀಲ್ ಆಗ್ತಿಲ್ಲ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು ಇವತ್ತು 80 ಇದೆ. ಸೊ ನನಗೆ ಶಾಕ್ ಇವತ್ತು. ಇದನ್ನು ಜ್ಯೂಸ್ ಅಂದ್ಕೊಂಡು ಕುಡಿದೆ, ಇದು ಬಂದ್ಬಿಟ್ಟು ಮಜ್ಜಿಗೆ. ಗೈಸ್ ನಾವು ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ಕಂಟೋನ್ಮೆಂಟಿಂದ ನಾಂದೇಡ್ಗೆ ಹೋಗೋ ನಾಂದೇಡ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ. ಲಿಟ್ರಲಿ 20 ಮಿನಿಟ್ಸ್ ಡಿಲೇ ಆಗಿದೆ ಗೈಸ್, ಏನೋ ಟೆಕ್ನಿಕಲ್ ಇಶ್ಯೂ ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅನಂತಪುರ್ಗೆ ಹೋಗೋ ಟೈಮಿಂಗ್ಸು 6 o'clock ಇತ್ತು, 5:40 ರೀಚ್ ಆಗ್ತಿದ್ದೆ. 20 ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಗೈಸ್. ಈಗ ನಾವು ಬಂದಿದ್ದೀವಿ ಅನಂತಪುರ್ಗೆ. 6 o'clock ಏನಾಯಿತು ಟೈಮಿಂಗ್ಸು, 6:25 ಬಂದಿದ್ದಾನೆ. 25 ಮಿನಿಟ್ಸ್ ಡಿಲೇ. ಅಯ್ಯೋ, ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ. ನೋಡೋಣ, ಕಂಪ್ಲೀಟ್ ಡಿಲೇಲೇ ಬಂದಿದ್ದೀವಿ SMVTಯಿಂದ. ಈ ಟ್ರೈನಲ್ಲಿ ಫಿಸಿಕಲ್ ಚಾಲೆಂಜ್ಡ್ ಪೀಪಲ್ಸ್ಗೆ ಸ್ಪೆಷಲ್ ಟಾಯ್ಲೆಟ್ ಇದೆ. ಸೊ ಅದನ್ನು ನೋಡ್ಕೊಂಬರೋದಕ್ಕೆ ನಾನು ಮತ್ತು ನನ್ನ ಕೋ ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದೀವಿ. ಓಪನ್ ಇಲ್ವಾ ಇದು? ಇಲ್ಲ, ನೋಡಿದೆ
ಮಾತ್ರ ಇದು ಯಾರು ಬೇಕಾದ್ರೂ ಹೋಗ್ಬೋದು. ಇದು ಫೋಲ್ಡ್ ಆಗುತ್ತೆ ಸೀಟ್ ಇಲ್ಲ ಸರ್, ಯಾರು ಇಲ್ಲ ಇಲ್ಲ ಎಕನಾಮಿಕ್ ಏನಂತ ಇಲ್ಲ 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 ಮಾಮೂಲಿ seat ಅಷ್ಟೇ ಒಂದೇನ. ಗೈಸ್ 10 ಮಿನಿಟ್ಸ್ ಡಿಲೇ ಆಗಿ ನಾವು ಗುಂತ್ಕಲ್ ಜಂಕ್ಷನ್ ಇವಾಗ ಜಸ್ಟ್ ಎಂಟರ್ ಆದ್ವಿ. ಸೊ ಗುಂತ್ಕಲ್ಗೆ ಜಂಕ್ಷನ್ ಏನಕ್ಕಂತೇವೆ ಅಂತ ಹೇಳೋದೇ ಬೇಕಾಗಿಲ್ಲ. ತುಂಬಾ ದೊಡ್ಡ ಜಂಕ್ಷನ್ ನಮ್ಮ ಹೈದರಾಬಾದಲ್ಲಿ, ತುಂಬಾ ಕನೆಕ್ಟಿವಿಟಿ ಇದೆ ಇಲ್ಲಿಂದ. ಇವಾಗ ನಾವು ಬಂದಿದ್ದೀವಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಂದ ಸೌತ್ ಸೆಂಟ್ರಲ್ ರೈಲ್ವೇಸ್ಗೆ. ಹೌದು, ಇದು ಬಂದ್ಬಿಟ್ಟು ಸೌತ್ ಸೆಂಟ್ರಲ್ ರೈಲ್ವೇಸ್ ಹೆಡ್ ಕ್ವಾರ್ಟರ್ ನಮ್ಮ ಗುಂತ್ಕಲ್ जंक्शन. 10 मिनट डिले हो गया. टेक्निकल इशू रिकवर कर लेता सर. अभी मंत्रालय गाड़ी रिकवर करता है. मोस्टली राइट टाइम रहता मंत्रालय. ಮಂತ್ರಾಲಯಕ್ಕೆ 20 ಮಿನಿಟ್ಸ್ ಮುಂಚೆನೆ ಹೋಗ್ತೀವಂತೆ. ನೋಡೋಣ. ಗುಂತ್ಕಲ್ ಜಂಕ್ಷನ್ ಡಿಪಾರ್ಟ್ ಆದ ತಕ್ಷಣ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ. ಸೊ ನಂದು ಇವತ್ತಿತ್ತು ನಾನ್ ವೆಜ್ ಮೀಲು. ಗೀ ರೈಸ್ ಇದೆ ಆ್ಯಂಡ್ ಚಿಕನ್ ಇದೆ ಆ್ಯಂಡ್ 2 ಟೈಪ್ಸ್ ವೆಜಿಟೇಬಲ್ ಪಲ್ಯ ಇದೆ ಆ್ಯಂಡ್ ಚಪಾತಿ ಆ್ಯಂಡ್ ಮೊಸರು, ಒಂದು ಸ್ವೀಟ್ ಗುಲಾಬ್ ಜಾಮೂನ್. ಕ್ಲಾಸಿಕ್ ಕಾರ್ಡ್ ಗೈಸ್, ಊಟ ಆದ್ಮೇಲೆ ತಿನ್ನೋದಕ್ಕೆ ಮಸ್ತ್ ಇದೆ. ಫೈನಲಿ ನಾವು ನಮ್ಮ ಸ್ಟೇಷನ್ನ ರೀಚ್ ಆದ್ವಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಖಾಲಿ ಆಗುತ್ತೆ ಗೈಸ್ ಟ್ರೈನ್. ಬಾಯ್. ಓಕೆ, ಫೈನಲಿ ವಿ ಅರೈವ್ಡ್ ಮಂತ್ರಾಲಯಂ ರೋಡ್. ಸೊ ಇಲ್ಲಿಂದ 12 ಕಿಲೋಮೀಟರ್ ಏನೋ ಇದೆ ಟೆಂಪಲು. ಬೈ ಆಟೋ ಹೋಗಬೇಕು. ನಿಮಗೆ ಹೇಗೆ ಅನ್ನಿಸ್ತು ಗೈಸ್ ಕಮೆಂಟ್ ಮಾಡಿ. ಈ ಒಂದೇ ಭಾರತ್ ವ್ಲಾಗ್ ಫ್ರಮ್ SMVT ಟು ಮಂತ್ರಾಲಯಂ ರೋಡ್. ಸೊ ನನಗಂತೂ ಒನ್ ಆಫ್ ದಿ ವರ್ಸ್ಟ್ ಜರ್ನೀಸ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಅದರ್ಸ್. ನಾನು ಬೆಂಗಳೂರು ಟು ದಾವಣಗೆರೆ ಹೋಗಿದ್ದೀನಿ, ಐ ಮೀನ್ ಧಾರವಾಡ ಒಂದೇ ಭಾರತಲ್ಲಿ, ಆ್ಯಂಡ್ ಮೈಸೂರು ಟು ಚೆನ್ನೈ ಟ್ರಾವೆಲ್ ಮಾಡಿದ್ದೀನಿ. ಸೊ ಅದೆರಡಕ್ಕೂ ಕಂಪೇರ್ ಮಾಡಿಕೊಂಡ್ರೆ ದಿಸ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲ ಸ್ಟೇಷನ್ಸ್ ಇನ್ಕ್ಲೂಡಿಂಗ್ SMVT ಇಂದನೂ ಡಿಲೇ ಆಗ್ತಾನೆ ಬಂದಿದೆ. ಅನಂತಪುರ ಆದಮೇಲೆ ಅಂತೂ ಮಿನಿಮಮ್ 10 ಮಿನಿಟ್ಸ್ ಡಿಲೇ ಆಗ್ತಾ ಬಂದಿದೆ. ಸೊ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ನೀವು ನೋಡ್ಬೋದು ವ್ಲಾಗಲ್ಲಿ TCನೂ ಕೂಡ ಕೇಳಿದ್ದೀನಿ ನಾನು ಏನಕ್ಕೆ ಡಿಲೇ ಆಯಿತು ಅಂತೇಳಿ. ಸೊ ಟೆಕ್ನಿಕಲ್ ಇಶ್ಯೂ ಅಂತಲೇ ಹೇಳಿದ್ದು. ಬಟ್ ಇನ್ನೊಂದು ಖುಷಿ ಏನಂದರೆ ಮಂತ್ರಾಲಯಂ ರೋಡ್ಗೆ 8:20ಗೆ ಅರೈವಲ್ ಆಗಬೇಕಾಗಿತ್ತು, 8:18 ಆಗಿದ್ದೀವಿ, 2 ಮಿನಿಟ್ಸ್ ಬಿಫೋರ್ ಆಗಿದ್ದೀವಿ. ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನೆಕ್ಸ್ಟ್ ರಾಯಚೂರಿಂದ ಯಾದಗಿರಿಯಿಂದ ಕಲಬುರಗಿ ಹೋಗ್ತಾನೆ. 10-11 ಹಂಗೆ ಹೋಗ್ತಾನೆ, ಮೇ ಬಿ 10:50 ಹಂಗೆ ಕಲಬುರಗಿ ಹೋಗ್ತಾನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮಿನಿ ಆ್ಯಂಡ್ ವಾಚ್ ಔಟ್ ಗೈಸ್. ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು.